ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಕುಕ್ಕಿಂಗ್ ಬ್ಲಾಗ್. ಇವತ್ತು ಈಸಿಯಾಗಿ ಸಿಂಪಲ್ಲಾಗಿ ಮನೆಯಲ್ಲೇ ಪುಳಿಯೋಗರೆನ ಯಾವ ರೀತಿ ರೆಡಿ ಮಾಡೋದಂತ ನೋಡೋಣ ಬನ್ನಿ. ಪುಳಿಯೋಗರೆ ಪೌಡರ್ ಇಲ್ಲ ಅಂದ್ರೂ ಇನ್ಸ್ಟಂಟಾಗಿ ಹೊರಗಿಂದ ತಂದಿರ್ತೀವಲ್ಲ, ಅದರಲ್ಲಿ ಮೊದಲಿಗೆ ನಾನಿಲ್ಲಿ ಒಂದು ಬಾಣಲಿಗೆ ಸ್ವಲ್ಪ ಹುಣಸೆಹಣ್ಣನ್ನು ಹಾಕ್ಕೊಂಡು ಅದಕ್ಕೆ 1 ಗ್ಲಾಸಷ್ಟು ನೀರನ್ನು ಹಾಕ್ಬಿಟ್ಟು ಕುದಿಲಿಕ್ಕೆ ಇಟ್ಕೋತಾ ಇದ್ದೀನಿ. ಅಂದರೆ ಹುಣಸೆಹಣ್ಣನ್ನು ನಾನು ನೆನೆಸಿರಲಿಲ್ಲ, ಅದರಿಂದ. ಇಲ್ಲಾಂದರೆ ನೆನೆಸಿದ್ರೆ ಅದರ ರಸವನ್ನು ತೆಗೆದುಬಿಟ್ಟು ಈ ರೀತಿಯಾಗಿ ಕುದಿಸ್ಕೊಳ್ಳಿ, ಚೆನ್ನಾಗಾಗುತ್ತೆ. ಫಸ್ಟೇ ನಾವು ಹುಣಸೆ ರಸವನ್ನು ಕುದಿಸಿದ್ರೆ ಅದನ್ನು ನಾವು ಹುಳಿ ಮಾಡುವಾಗ ತುಂಬ ಹೊತ್ತು ಕುದಿಸ್ಬೇಕು ಅಂತ ಏನಿಲ್ಲ. ಆದರೆ ಫಸ್ಟೇ ಈ ರೀತಿ ಕುದಿಸ್ಕೊಳ್ಳಿಲ್ಲ ಅಂದರೆ ಅಲ್ಲಿ ನಾವು ತುಂಬ ಹೊತ್ತು ಅದನ್ನು ಕುದಿಸ್ಕೊಬೇಕಾಗುತ್ತೆ. ಈಗ ನೋಡಿ, ನಾನು ಹುಣಸೆ ಹಣ್ಣನ್ನು ಏನು ಹಾಕಿದ್ದೀನಿ ಅದನ್ನು ಚೆನ್ನಾಗಿ ಕುದಿಸ್ಕೊತಾ ಇದ್ದೀನಿ. ಹುಣಸೆ ರಸ ಮಾಡಿಕೊಂಡ್ರೆ ಅದನ್ನು ಇದೇ ಥರ ಕುದಿಸ್ಕೊಳ್ಳಿ. ನಂತರ ಇದಕ್ಕೆ ಒಂದು 3 ಸ್ಪೂನಷ್ಟು ಬೆಲ್ಲದ ಪುಡಿಯನ್ನು ಸೇರಿಸ್ಕೊಳ್ಳಿ. ನಾನಿಲ್ಲಿ 1.5 ಸ್ಪೂನಷ್ಟು ಮಾತ್ರ ಸೇರಿಸಿದ್ದೆ. ಅದು ಇನ್ನೂ ಒಂದು ಸ್ವಲ್ಪ ಸೇರಿಸ್ಬೇಕಿತ್ತು ಅನ್ನಿಸ್ತು ರೈಸಲ್ಲಿ, ಯಾಕೆಂದರೆ ಬೆಲ್ಲದ ಪೌಡರಲ್ಲಿ ಸ್ವೀಟ್ ಸ್ವಲ್ಪ ಕಡಿಮೆ ಇರುತ್ತೆ ನೋಡಿ. ಈಗ ಬೆಲ್ಲ ಹಾಕೋತೀವಿ ನೋಡಿ, ಉಂಡೆ ಬೆಲ್ಲ ಅದೆಲ್ಲ ಬರುತ್ತೆ ನೋಡಿ, ಅಚ್ಚಿನ ಬೆಲ್ಲ. ಅದು ಸ್ವಲ್ಪ ಸ್ವೀಟ್ ಅಂಶ ಜಾಸ್ತಿ ಇರುತ್ತೆ. ಅದು ಒಂದು ನಿಂಬೆಹಣ್ಣಿನ ಗಾತ್ರದಷ್ಟು ಇದಕ್ಕೆ ಹಾಕಿದ್ರೆ ಸಾಕಾಗುತ್ತೆ. ಆದರೆ ಬೆಲ್ಲದ ಪೌಡರ್ ಹಾಕಿದಾಗ ಒಂದು 3 ಸ್ಪೂನಷ್ಟೇ ಹಾಕ್ಕೊಳ್ಳಿ, ಏಕೆಂದರೆ ಸ್ವೀಟ್ನೆಸ್ ಅದರಲ್ಲಿ ಕಡಿಮೆ ಇರುತ್ತೆ. ಅದರಿಂದ ತುಂಬ ಚೆನ್ನಾಗಾಗುತ್ತೆ ಒಂದು 3 ಸ್ಪೂನಷ್ಟು ಹಾಕ್ಕೊಂಡ್ರೆ. ಈಗ ನೋಡಿ, ಬೆಲ್ಲವನ್ನು ಸೇರಿಸಿದ ಮೇಲೆ ಅಷ್ಟೇ ಅದನ್ನು ಚೆನ್ನಾಗಿ ಕುದಿಸ್ಕೊಳ್ಬೇಕು. ಅಂದರೆ ಒಂದು ಸ್ವಲ್ಪ ತಿಕ್ನೆಸ್ ಬರಬೇಕು, ಅದು ರಸ ಚೆನ್ನಾಗಿ ಕೂಡ್ಕೋಬೇಕು ಹುಣಸೆ ಹಣ್ಣಿಂದು ಮತ್ತು ಬೆಲ್ಲದ್ದು. ಆ ರೀತಿಯಾಗಿ ನೀಟಾಗಿ ಕುದಿಸ್ಕೊಳ್ಳಿ. ಇದನ್ನು ಮಾಡಲಿಕ್ಕೆ ನಾನು 2 ಪುಳಿಯೋಗರೆ ಪ್ಯಾಕ್ನ ತೊಗೊಂಡಿದ್ದೀನಿ. ನಂತರ ಕರಿಬೇವಿನ ಸೊಪ್ಪು, ಒಣಮೆಣಸಿನಕಾಯಿ ಮತ್ತು ಕಡಲೆ ಬೀಜವನ್ನು ತೊಗೊಂಡಿದ್ದೀನಿ. ಕಡಲೆಬೇಳೆಯನ್ನು ಹಾಕಿದ್ರೂ ಚೆನ್ನಾಗಾಗುತ್ತೆ. ಬಾಣಲಿಗೆ ಒಂದು 4-5 ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ಕೊಳ್ಳಿ. ಅಂದರೆ ಒಂದು ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕ್ಕೊಳ್ಬೇಕು, ಪುಳಿಯೋಗರೆಗೆ ಚೆನ್ನಾಗಾಗುತ್ತೆ. ಮತ್ತು ಒಂದು 3 ಸ್ಪೂನಷ್ಟು ಕಡಲೆ ಬೀಜವನ್ನು ಸೇರಿಸ್ಕೊಂಡಿದ್ದೀನಿ. ಕಡಲೆ ಬೀಜವನ್ನು ಸೇರಿಸಿದ ಮೇಲೂ ಅಷ್ಟೇ ಕಡಲೆ ಬೀಜ ಚೆನ್ನಾಗಿ ಫ್ರೈ ಆಗಬೇಕು. ಅಲ್ಲಿ ತನಕ ಲೋ ಫ್ಲೇಮಲ್ಲಿ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈಗ ನೋಡಿ, ಕಡಲೆ ಬೀಜ ಸ್ವಲ್ಪ ಫ್ರೈ ಆಯ್ತಲ್ವ, ಈ ಟೈಮಲ್ಲಿ ಒಂದಷ್ಟು ಕಡಲೆ ಬೇಳೆಯನ್ನು ಸಹ ಸೇರಿಸ್ಕೊಳ್ಳಿ, ತುಂಬ ಚೆನ್ನಾಗಾಗುತ್ತೆ ಪುಳಿಯೋಗರೆಯಲ್ಲಿ. ಈಗ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ಇದಕ್ಕೆ ಒಂದು 4 ಒಣಮೆಣಸಿನ್ಕಾಯಿನ ಸೇರಿಸ್ಕೊತಾ ಇದ್ದೀನಿ. ಅಂದರೆ 3 ಜನಕ್ಕೆ ಒಂದು 4 ಒಣಮೆಣಸಿನ್ಕಾಯಿ ಪರ್ಫೆಕ್ಟ್ ಆಗುತ್ತೆ. ತುಂಬ ಜನಕ್ಕಾದರೆ ಇನ್ನೊಂದು ಸ್ವಲ್ಪ ಒಣಮೆಣಸಿನ್ಕಾಯಿನ ಸೇರಿಸ್ಕೊಳ್ಳಿ. ನಂತರ ಇದಕ್ಕೆ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಸಹ ಸೇರಿಸ್ಕೊತಾ ಇದ್ದೀನಿ. ಈಗ ಇದಕ್ಕೆ ನಾವು ಕುದಿಸಿಟ್ಕೊಂಡಿರುವಂತಹ ಹುಣಸೆ ರಸ ಮತ್ತು ಬೆಲ್ಲವನ್ನು ಹಾಕ್ಕೊಂಡಿದ್ವು ನೋಡಿ, ಅದನ್ನು ಸೇರಿಸ್ಕೊತಾ ಇದ್ದೀನಿ. ಈಗ ಇದನ್ನು ನಾವಿಲ್ಲಿ ತುಂಬ ಹೊತ್ತೇನು ಕುದಿಸೋದು ಬೇಡ, ಅಂದರೆ 1 ನಿಮಿಷನಾದರೂ ಕುದಿಸ್ಕೊಬೇಕು. ಏಕೆಂದರೆ ಒಣಮೆಣಸಿನ್ಕಾಯಿ ಎಲ್ಲ ಹಾಕಿದ್ದೀವಿ ನೋಡಿ, ಅದು ಖಾರ ಎಲ್ಲ ಚೆನ್ನಾಗಿ ಹುಳಿಯಲ್ಲಿ ಕೂಡ್ಕೋಬೇಕು. ಅದರಿಂದ 1 ನಿಮಿಷ ಕೂಡ್ಕೊಂಡ್ರೆ ಚೆನ್ನಾಗಾಗುತ್ತೆ. ನಾವು ಇಮಿಡಿಯೇಟ್ ರೈಸ್ ಮಿಕ್ಸ್ ಮಾಡಿಬಿಟ್ರೆ ಏನಾಗುತ್ತೆ ಅಂದರೆ ಖಾರ ಎಲ್ಲ ಹುಳಿಯಲ್ಲಿ ಕೂಡ್ಕೊಂಡಿರಲ್ಲ ನೋಡಿ, ಪುಳಿಯೋಗರೆಯಲ್ಲಿ ಒಂದು ಸ್ವಲ್ಪ ಖಾರದ ಅಂಶ ಕಡಿಮೆ ಆಗಿಬಿಡುತ್ತೆ. ಅದರಿಂದ ಈಗ 1 ನಿಮಿಷನಾದರೂ ನಾವು ಚೆನ್ನಾಗಿ ಕುದಿಸ್ಕೊಬೇಕು ಇಲ್ಲಿ. ಈ ಟೈಮಲ್ಲಿ ನಾನು 1 ಸ್ಪೂನಷ್ಟು ಇದಕ್ಕೆ ಉಪ್ಪನ್ನು ಸಹ ಸೇರಿಸ್ಕೊತಾ ಇದ್ದೀನಿ. ಈಗ ನೋಡಿ, ಉಪ್ಪನ್ನು ಸೇರಿಸಿದ ಮೇಲೂ ಅಷ್ಟೇ ಚೆನ್ನಾಗಿ ಕುದಿಸ್ಕೊಬೇಕು 1 ನಿಮಿಷ. ಈಗ ನೋಡಿ, ಚೆನ್ನಾಗಿ ಕುದ್ದಿದೆ. ಈಗ ಇದಕ್ಕೆ ಪುಳಿಯೋಗರೆ ಪೌಡರ್ ಇರುತ್ತೆ ನೋಡಿ, ಅದನ್ನು ಸೇರಿಸ್ಕೊಬೇಕು. ಇದು ಇನ್ಸ್ಟಂಟಾಗಿ ಅಂಗಡಿಯಲ್ಲಿ ತಂದಿರ್ತೀವಲ್ವ, ಅದು MTRದು ಸ್ವಲ್ಪ ಅದನ್ನು ಖಾರ ಇರಲ್ಲ. ಇನ್ನು ಬೇರೆ ಯಾವುದಾದ್ರೂ ಈಗ ಅಯ್ಯಂಗಾರ್ ಪುಳಿಯೋಗರೆ ಪೌಡರ್ ಎಲ್ಲ ಇರುತ್ತೆ ನೋಡಿ, ಅದು ಸ್ವಲ್ಪ ಖಾರ ಇರುತ್ತೆ. ಅದಕ್ಕೆ ಮೆಣಸಿನ್ಕಾಯಿನ ಸ್ವಲ್ಪ ಕಡಿಮೆ ಹಾಕ್ಕೊಂಡ್ರೂ ನಡೆಯುತ್ತೆ. ಆದರೆ MTRಗೆ ಒಂದು ಸ್ವಲ್ಪ ಒಣಮೆಣಸಿನ್ಕಾಯಿನ ಜಾಸ್ತಿನೇ ಹಾಕ್ಕೊಳ್ಬೇಕು, ಖಾರದಂಶ ಕಡಿಮೆ ಇರೋದ್ರಿಂದ. ನಾನಿಲ್ಲಿ 1.5 ಪ್ಯಾಕಷ್ಟು ಪುಳಿಯೋಗರೆ ಪೌಡರ್ನ ಸೇರಿಸ್ಕೊತಾ ಇದ್ದೀನಿ. ಕರೆಕ್ಟಾಗಿ ಇದು 3 ಜನಕ್ಕಾಗುತ್ತೆ ಅಷ್ಟೇ ಹುಳಿ. ನೋಡಿ, ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ಇದಕ್ಕೆ ನಾವು ಉದುರುದ್ರಾಗಿ ರೈಸ್ನ ಮಾಡಿಟ್ಕೊಂಡಿರ್ತೀವಿ ನೋಡಿ, ಅದನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇದು ಯಾರು ಬ್ಯಾಚುಲರ್ಸ್ ಇರ್ತಾರೆ ನೋಡಿ, ಅವರು ಈ ರೀತಿಯಾಗಿ ಒಂದು ಹುಳಿನ ಮಾಡಿಟ್ಕೊಂಡ್ಬಿಟ್ರೆ ಇದು ಹಾಳಾಗೋದಿಲ್ಲ ಹುಳಿ. ಒಂದು 3 ಡೇಸ್ ಆದರೂ ಅವರೊಂದು ಬಾಕ್ಸಿಗೆ ನೀಟಾಗಿ ಏರ್ಟೈಟ್ ಕಂಟೈನರ್ಸ್ ಬರುತ್ತೆ ನೋಡಿ, ಇಲ್ಲಾಂದರೆ ಒಂದು ಗಾಜಿನ ಬಾಟಲ್ ಬರುತ್ತೆ ನೋಡಿ, ಅವರು ಈ ರೀತಿಯಾಗಿ ಹುಳಿ ಮಾಡಿಕೊಂಡು ಅದಕ್ಕೆ ತುಂಬಿಟ್ಕೊಂಡ್ಬಿಟ್ರೆ ಅವ್ರು ಯಾವಾಗ ಬೇಕೋ ಆವಾಗ ರೈಸ್ನ ಮಾಡಿಕೊಂಡು ಅದನ್ನು ಮಿಕ್ಸ್ ಮಾಡಿಕೊಂಡು ತಿನ್ಬೋದು. ಬ್ಯಾಚುಲರ್ಸ್ಗೆ ತುಂಬ ಹೆಲ್ಪ್ ಆಗುತ್ತೆ ಇದು ನೋಡಿ. ಈಗ ಚೆನ್ನಾಗಿ ರೈಸ್ನ ಮಿಕ್ಸ್ ಮಾಡಿಕೊಂಡು ಮೇಲೆ ಬೇಕಿದ್ದರೆ ಕರಿಬೇವಿನ ಸೊಪ್ಪಿದ್ರೆ ಕರಿಬೇವಿನ ಸೊಪ್ಪನ್ನು ಸಹ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಾಗುತ್ತೆ. ಈಗ ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ಟೈಮಲ್ಲಿ ಇದಕ್ಕೆ ಬಿಳಿ ಎಳ್ಳು ಇಲ್ಲಾಂದರೆ ಕಪ್ಪು ಎಳ್ಳು ಬರುತ್ತೆ ನೋಡಿ, ಅದನ್ನು ಫ್ರೈ ಮಾಡಿಕೊಂಡು ಅದನ್ನು ಪುಡಿ ಮಾಡಿಕೊಂಡು 1-2 ಸ್ಪೂನ್ ಹಾಕಿದ್ರೂ ಸಹ ತುಂಬ ಚೆನ್ನಾಗಾಗುತ್ತೆ. ಮತ್ತು ಕೊಬ್ಬರಿ ತುರಿ ಬರುತ್ತೆ ನೋಡಿ, ಕೊಬ್ಬರಿ ತುರಿನೂ ಅಷ್ಟೇ ಗ್ರೈಂಡ್ ಮಾಡಿಕೊಂಡು ಇದಕ್ಕೆ 1-2 ಸ್ಪೂನಷ್ಟು ಹಾಕ್ಕೊಂಡ್ರೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ನಾನಿವತ್ತು ಅದೆರಡನ್ನ ಹಾಕಿಲ್ಲ, ಸಿಂಪಲ್ಲಾಗಿ ಮಾಡ್ಕೊಂಡಿದ್ದೆ. ಎಳ್ಳು ಮತ್ತು ಕೊಬ್ಬರಿ ತುರಿಯನ್ನು ಹಾಕ್ಕೊಳ್ಳಿ, ತುಂಬ ಟೇಸ್ಟ್ ಚೆನ್ನಾಗಿ ಬರುತ್ತೆ. ದೇವಸ್ಥಾನದಲ್ಲಿ ಕೊಡ್ತಾರೆ ನೋಡಿ, ಅದೇ ರೀತಿ ಟೇಸ್ಟ್ ಕೊಡುತ್ತೆ. ರೆಸಿಪಿ ಇಷ್ಟ ಆದರೆ ನೀವು ಟ್ರೈ ಮಾಡಿ, ಬೇರೆಯವ್ರಿಗೂ ಶೇರ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.